ಮಾರ್ಕನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 14ನೆಯ ವಾಕ್ಯ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಂದು ಅಂಜೂರದ ಮರವನ್ನು ಶಪಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಯೇಸು ಕ್ರಿಸ್ತನು ಬೆತಾನ್ಯವನ್ನು ಬಿಟ್ಟು ಯೆರೂಸಲೇಮ್ ಪಟ್ಟಣದ ಕಡೆಗೆ ಹೋಗುತ್ತಾ ಇರುವಾಗ ಆತನಿಗೆ ಹಸಿವಾಯಿತು. ಆದ್ದರಿಂದ ದಾರಿ ಮಗ್ಗುಲಲ್ಲೇ ಇದ್ದಂಥ ಒಂದು ಅಂಜೂರದ ಮರವನ್ನು ಕಂಡು ಅದರಲ್ಲಿ ಎಲೆಗಳಿರುವುದನ್ನು ನೋಡಿ ಅದರಲ್ಲಿ ತಿನ್ನುವುದಕ್ಕೆ ಹಣ್ಣು ಸಿಕ್ಕಿತೇನೋ ಎಂಬುದಾಗಿ ಆಲೋಚಿಸಿ ಅಲ್ಲಿ ಹೋಗಿ ಹಣ್ಣುಗಳನ್ನು ಹುಡುಕುವಾಗ ಅಲ್ಲಿ ಒಂದೇ ಒಂದು ಹಣ್ಣು ಕೂಡ ಸಿಕ್ಕಲಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನು ಕೋಪಗೊಂಡು ಅದನ್ನು ಶಪಿಸುತ್ತಾ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂಬುದಾಗಿ ಹೇಳಿದನು. ಮರುದಿನ ಅವರು ನೋಡುವಾಗ ಮರವು ಬುಡದಿಂದಲೇ ಒಣಗಿ ಹೋಗಿತ್ತು. ಅಂದ್ರೆ ಯೇಸು ಕ್ರಿಸ್ತನ ಬಾಯಿಂದ ಬಂದಂತ ಶಾಪದ ಮಾತು ಆ ಮರವನ್ನು ಪೂರ್ಣವಾಗಿ ನಾಶ ಮಾಡಿತು. ಅಂದ್ರೆ ತನ್ನನ್ನು ಸೃಷ್ಟಿಸಿದಂತ ದೇವರಿಗೆ ಫಲ ಕೊಡದೇ ಇದ್ದಂತ ಮರದ ವಿಷಯವಾಗಿ ದೇವರು ಸಂತೋಷ ಪಡದೆ ಶಾಪದ ಮಾತುಗಳನ್ನು ನುಡಿದರೂ ಆ ಮರವ ಶಾಪದ ಪ್ರತಿಫಲವಾಗಿ ಒಣಗಿ ನಾಶವಾಗಿ ಹೋಯಿತು. ಇದೇ ಪ್ರಕಾರವಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದೊಂದು ಕೂಡ ಆತನಿಗೆ ಫಲ ಕೊಟ್ಟು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಫಲ ಕೊಡದೇ ಇರುವಂಥ ಯಾವುದೇ ಮರವಾದರೂ ಅದು ಕಡಿಯಲ್ಪಟ್ಟು ಬೆಂಕಿಗೆ ಹಾಕಲ್ಪಡುತ್ತದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಒಂದು ಮರದ ವಿಷಯವಾಗಿ ದೇವರು ಅಷ್ಟು ಕೋಪಗೊಳ್ಳುವುದಾದರೆ ತನ್ನ ಸಾರೂಪ್ಯದಲ್ಲಿ ತನ್ನ ಜೀವ ಶ್ವಾಸವನ್ನು ನಮ್ಮೊಳಗೆ ಊದಿ ನಮಗೋಸ್ಕರ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಪ್ರೀತಿಸಿದಂಥ ದೇವರಿಗೆ ನಾವು ಫಲ ಕೊಡದೆ ಜೀವಿಸುತ್ತಾ ಇರುವುದಾದರೆ ಆತ ನಮ್ಮಲ್ಲಿ ಎಷ್ಟು ಸಂತೋಷ ಪಡುತ್ತಾನೆ, ಆತನ ಕೋಪ ಬರುತ್ತದಾ ಇಲ್ಲವೇ ಎಂಬುದಾಗಿ ನೀವೇ ಆಲೋಚಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ದೇವರಿಗೋಸ್ಕರ ಏನೂ ಮಾಡುತ್ತಾ ಇಲ್ಲ, ದೇವರು ಆಗ್ರಹಿಸುವುದೊಂದು ಕೂಡ ನಿಮ್ಮ ಜೀವಿತದಲ್ಲಿ ನಡೆಯುತ್ತಾ ಇಲ್ಲ, ನೀವು ಇಷ್ಟ ಬಂದ ಹಾಗೆ ಜೀವಿಸುತ್ತಾ ಇದ್ದೀರಾ, ನಿಮ್ಮ ಲೋಕದ ಕಾರ್ಯಗಳಲ್ಲೇ ಮುಳುಗಿ ಹೋಗಿದ್ದೀರಾ, ದೇವರು ಏನು ಮಾಡಲು ಬಯಸುತ್ತಾರೆಂಬುದನ್ನು ಕೇಳುವುದಕ್ಕೆ ಕೂಡ ನಿಮಗೆ ಮನಸ್ಸಿಲ್ಲ, ಸಮಯವಿಲ್ಲ ಅಂದರೆ ನ್ಯಾಯ ತೀರ್ಪಿನ ದಿವಸವು ಬೇಗನೆ ಬರಲಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಆತನಿಂದ ಸೃಷ್ಟಿಸಲ್ಪಟ್ಟವರು ಆತನಿಗೆ ಪ್ರತಿಫಲವನ್ನ ಕೊಡದೆ ಹೋದರೆ, ಆತನ ಚಿತ್ತವನ್ನ ಮಾಡದೆ ಹೋದರೆ ಅಂಥವರಿಗೆ ಸಿಗುವಂತ ಪ್ರತಿಫಲವಾದರೂ ನಾಶನವೇ ಆಗಿದೆ. ಇದನ್ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನ ಮಗನಿಗೆ ಮುತ್ತಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿಯೇ ನಾಶವಾಗುವಿರಿ ಎಂಬುದಾಗಿ. ಆದ್ದರಿಂದ ದೇವರ ಚಿತ್ತವನ್ನ ನೆರವೇರಿಸುವುದರ ವಿಷಯದಲ್ಲಿ, ಆತನಿಗೆ ಫಲ ಕೊಡುವಂತ ಜೀವಿತವನ್ನ ನಡೆಸುವುದರ ವಿಷಯದಲ್ಲಿ ಎಂದಿಗೂ ಕೂಡ ನಿರಾಸಕ್ತಿಯನ್ನ ತೋರಬೇಡಿ. ಪ್ರತಿನಿತ್ಯವೂ ಕೂಡ ದೇವರ ಚಿತ್ತ ಏನೆಂಬುದನ್ನ ತಿಳಿದು ಆತನು ಆಗ್ರಹಿಸುವುದನ್ನ ನಿಮ್ಮ ಜೀವಿತದಲ್ಲಿ ಮಾಡುತ್ತಾ ಬನ್ನಿ. ಆಗಲೇ ದೇವರು ನಿಮ್ಮಲ್ಲಿ ಸಂತೋಷ ಪಡುವಂಥದ್ದು. ದೇವರಿಗೆ ಅವಿಧೇಯರಾಗುವವರ ಮೇಲೆ ಬರಲಿಕ್ಕಿರುವಂಥ ಕೋಪದಿಂದ ನಿಮ್ಮ ಜೀವಿತವು ತಪ್ಪಿಸಲ್ಪಡುವಂಥದ್ದು. ಹಾಗೆ ನಿಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳು ನೀವು ಫಲ ಕೊಡುವುದಕ್ಕಾಗದಂತೆ ತಡೆಯಾಗಿ ನಿಂತಿರುವುದಾದರೆ ಆ ವಿಷಯವನ್ನು ಇಂದು ದೇವರ ಕರಗಳಲ್ಲಿ ಸಮರ್ಪಿಸಿ ದೇವರು ತನ್ನ ಬಾಯ ಮಾತಿನಿಂದ ಆ ವಿಷಯಗಳನ್ನು ತೆಗೆದು ಹಾಕಿ ನಿಮ್ಮ ಜೀವಿತದಿಂದ ಅದನ್ನು ಪೂರ್ಣವಾಗಿ ಇಲ್ಲದೆ ಮಾಡುತ್ತಾನೆ. ನಿಮ್ಮ ಜೀವಿತವು ಫಲಭರಿತವಾಗಿ ಮಾರ್ಪಡಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮಿಂದ ಎದುರು ನೋಡುವಂಥದ್ದು ಫಲವನ್ನ. ಆತನು ಹುಡುಕುವುದಕ್ಕೆ ಬರುವಾಗ ನಾವು ಫಲಭರಿತರಾಗಿರಬೇಕು, ಆತನಿಗೆ ಸಂತೋಷವನ್ನುಂಟು ಮಾಡಬೇಕು. ದೇವರು ಆಗ್ರಹಿಸುವಂತಹ ಶ್ರೇಷ್ಠತೆಗಳು ನಮ್ಮಲ್ಲಿ ಇರಬೇಕು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತವನ್ನ ನೆರವೇರಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಸೃಷ್ಟಿಸಿರುವಂಥ ಮರ ನಿನಗೆ ಫಲ ಕೊಡಬೇಕೆಂಬುದಾಗಿ ನೀನು ಎದುರು ನೋಡುವಂಥ ದೇವರೆಂಬುದನ್ನು ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಹೇಳಿದ್ದೀಯ. ನಿನ್ನ ಸಾರೂಪ್ಯದಲ್ಲಿ ಕರ್ತನೆ, ನಿನ್ನ ಶ್ವಾಸ ಉಳ್ಳವರಾಗಿ ಅಪ್ಪ ನೀನು ಕೊಟ್ಟಿರುವಂಥ ಈ ಜೀವಿತವನ್ನು ನಡೆಸುತ್ತಾ ಇರುವಂಥ ನಾವುಗಳು ನಿನಗೆ ಅಪ್ಪ ಫಲ ಕೊಡಬೇಕು. ಫಲ ಇಲ್ಲದ ಜೀವಿತಗಳಲ್ಲಿ ಅಪ್ಪ ನೀನು ಸಂತೋಷ
ಪಡುವಂಥ ದೇವರಲ್ಲ. ನಿನ್ನ ಕೋಪವು ಬರುವುದಕ್ಕೆ ಮುಂಚೆ ಕರ್ತನೆ ಜೀವಿತವು ಫಲಭರಿತವಾಗಿ ಮಾರ್ಪಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಚಿತ್ತವನ್ನು ಅರಿಯದೆ, ನೀನು ಆಗ್ರಹಿಸುವುದನ್ನು ತಿಳಿಯದೆ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯುತ್ತಾ ಇರುವಂಥವರು ಈ ದಿವಸ ಅಪ್ಪ ಬದಲಾಗಲಿ ಕರ್ತನೆ. ಎಚ್ಚರಿಕೆಯನ್ನು ಹೊಂದಲಿ. ಮಾತುಗಳ ಮೂಲಕ ಹೃದಯವನ್ನು ನೀನು ಸ್ಪರ್ಶಿಸುತ್ತಾ ಇದ್ದೀಯ. ಅದಕ್ಕೆ ಕರ್ತನೆ ತಕ್ಕಂಥ ಬದಲಾವಣೆಗಳು, ವಿಶೇಷವಾದಂಥ ಮಾರ್ಗಗಳಪ್ಪ ಜೀವಿತಗಳಲ್ಲಿ ಉಂಟಾಗಲಿ. ಬಿಡಬೇಕಾದನ್ನು ಬಿಟ್ಟು ಹೊರಬರುವುದಕ್ಕೂ ಅಪ್ಪ, ನಿರುಪಯುಕ್ತ ವಿಷಯಗಳನ್ನು ಜಾಡಿಸಿ ಬಿಡುವುದಕ್ಕೂ, ಪಾಪಗಳನ್ನು ವಿಸರ್ಜಿಸಿ ಬಿಡುವುದಕ್ಕೂ ನಿನ್ನ ಮಕ್ಕಳಿಗೆ ವಿಶೇಷ ಬಲವನ್ನು ಅನುಗ್ರಹಿಸು. ನಿನ್ನ ಆಗ್ರಹಾನುಸಾರವಾಗಿ ಮುನ್ನಡೆದು ನಿನಗೆ ಅಪ್ಪ ಫಲ ಕೊಡುವಂಥ ಜೀವಿತಗಳಾಗಿ ಸಂತೋಷಿಸುವಂತೆ ಅಪ್ಪ ಮಹತ್ ಕಾರ್ಯಗಳನ್ನು ನೀನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬರು ಅಪ್ಪ ನಿನ್ನ ಚಿತ್ತವನ್ನು ನೆರವೇರಿಸಲಿ. ನಿನ್ನ ಪರಲೋಕ ರಾಜ್ಯದ ಅಪ್ಪ ಬಾಧ್ಯಸ್ಥರಾಗಿ ಮುಂದುವರಿಯಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ, ಆಮೇನ್, ಆಮೇನ್.